ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳಿದ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದಾನಿಯೇಲನ 3ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳಿದ ಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ದಗದಗನೆ ಉರಿಯುವಂತಹ ಆವಿಗೆ ಒಳಗಿಂದ ದೇವರು ನಮ್ಮನ್ನ ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಶದ್ರಕ್, ಮೇಷಕ್, ಅಬೇದ್ನೆಗರನ್ನ ಅಲ್ಲಿ ನೆಬೂಕದ್ನೆಚ್ಚರ ರಾಜನ ಏನ್ ಮಾಡುವವನಾಗಿದ್ದಾನೆ? ಎತ್ತಿ ಬೆಂಕಿಯಲ್ಲಿ ಹಾಕುವವನಾಗಿದ್ದಾನೆ. ದೇವರು ಅವರನ್ನ ಏನ್ ಮಾಡಿದರು? ಆ ಉರಿಯುವಂತಹ ಬೆಂಕಿಯಿಂದ ದೇವರು ಏನ್ ಮಾಡಿದರು? ರಕ್ಷಣೆಯನ್ನ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ರಕ್ಷಣೆ ಮಾಡುವವನಾಗಿದ್ದಾನೆ. ದಗದಗನೆ ಉರಿಯುವಂತಹ ಪರಿಸ್ಥಿತಿಗಳು ಅನೇಕ ವಿಧವಾಗಿ ನಮ್ಮ ಜೀವಿತದಲ್ಲಿ ಅದೇನ್ ಮಾಡುತ್ತೆ? ಬರುತ್ತೆ. ಸಾಲದ ಪರಿಸ್ಥಿತಿಗಳಾಗಿರ್ಬೋದು, ರೋಗದ ಪರಿಸ್ಥಿತಿಗಳಾಗಿರ್ಬೋದು, ಬಿದ್ದು ಹೋಗುವಂತಹ ಪರಿಸ್ಥಿತಿಗಳಾಗಿರ್ಬೋದು, ಕಣ್ಣೀರಿನ ಪರಿಸ್ಥಿತಿಗಳಾಗಿರ್ಬೋದು, ವೇದನೆಯ ಪರಿಸ್ಥಿತಿಗಳಾಗಿರ್ಬೋದು, ಒಂದೊಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಅನುಭವ ಪಡ್ತೇವೆ. ಈ ಒಂದು ಪರಿಸ್ಥಿತಿ ದಗದಗನೆ ಉರಿಯುವಂತಹ ಬೆಂಕಿಯಾಗಿದೆ ಅಲ್ವಾ, ಇದನ್ನ ನಾನು ಹೇಗ್ ದಾಟ್ಲಿ, ಇದರಿಂದ ನಾನು ಹೇಗ್ ಹೊರಗಡೆ ಬರ್ಲಿ, ಇದರಲ್ಲಿ ನಾನು ಸುಟ್ಟು ಹೋಗ್ತಾ ಇದ್ದೇನೆ ಅಲ್ವಾ ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ದೇವರು ದಗದಗನೆ ಉರಿಯುವಂತಹ ಬೆಂಕಿಯಿಂದ ದೇವರು ರಕ್ಷಣೆ ಮಾಡಿದ್ದಾರೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿ ಉರಿಯುತ್ತಾ ಇರುವಂತಹ ಎಲ್ಲ ಪರಿಸ್ಥಿತಿಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ರಕ್ಷಣೆಯನ್ನ ಮಾಡುವವರಾಗಿದ್ದಾರೆ, ಕಾಯ್ದು ಕಾಪಾಡುವವರಾಗಿದ್ದಾರೆ. ಜೊತೆಗಾರನಾಗಿ ಆತನು ನಿಂತುಕೊಳ್ಳುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿ ಕರ್ತನೆ ದಗದಗನೆ ಉರಿಯುವಂತಹ ಆವಿಗೆ ಒಳಗಿಂದ ಬೆಂಕಿಯಿಂದ ನಮ್ಮನ್ನು ರಕ್ಷಣೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.